ಮಾತಾಡೋಕ್ಕೆ ಬಂದಂಥ ವಿಚಾರ, ಹುಬ್ಬಳ್ಳಿಯಲ್ಲಿ ಏನೋ ಬ್ರೂಟಲ್ಲಾಗಿ ಮರ್ಡರ್ ಆಗಿದೆ. ಅದು ಒಬ್ಬ ಹಿರೇಮಠ್ ಜಂಗಮರ ಮಗಳು ನೇಹಾ ಹಿರೇಮಠ್. ಶಿ ವಾಸ್ ಒನ್ ಆಫ್ ದಿ ಸ್ಟೂಡೆಂಟ್ ಇನ್ ಭೂಮರೆಡ್ಡಿ ಕಾಲೇಜ್ BVB. ಅಲ್ಲಿ MCA ಓದ್ತಿತ್ತು ಅಂತ ಮಾಹಿತಿ ಸಿಕ್ಕಿದೆ. ಒಬ್ಬನೇ ಯಾರೋ ಫಯಾಜ್ ಅನ್ನೋನು ಬ್ರೂಟಲ್ಲಾಗಿ, ಚಾಕುವಿನಿಂದ ಬ್ರೂಟಲ್ಲಾಗಿ ಒಂದು ಹೆಣ್ಣು ಮಗುವಿನ ಮೇಲೆ ಚುಚ್ಚಿ ಸಾಯಿಸಿದ್ದಾನೆ. ಬ್ರೂಟಲ್ ಮರ್ಡರ್, ಇಂಟೆನ್ಷನಲ್ ಮರ್ಡರ್. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಯಾರು ಕ್ರಿಮಿನಲ್ಸ್ ಇರ್ತಾರೆ, ಕ್ರಿಮಿನಲ್ಗಳ ವಿರೋಧಿಗಳು ನಾವು. ಯಾರು ಕ್ರಿಮಿನಲ್ ಇರ್ತಾರೆ ಅವರಿಗೆ ವಿರೋಧನೇ ನಾವು. ಅವನು ಯಾವನಾರು ಇದ್ಕೊಳ್ಳಿ. ಇದರಲ್ಲಿ ನಾನು ಪೊಲೀಸಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ, 173 ಕೆಳಗೆ, CRPC 173 ಕೆಳಗೆ ಆಸ್ ಕ್ವಿಕ್ ಆಸ್ ಪಾಸಿಬಲ್ ಸಬ್ಮಿಟ್ ದಿ ಫೈನಲ್ ರಿಪೋರ್ಟ್ ಟು ದಿ ಆನರಬಲ್ ಕೋರ್ಟ್. Immediately after filing of the charge sheet, the Honorable Magistrate Court commit this case immediately to the Honorable Trial Court under Section 209 CRPC. ಈ ಕೇಸು ಇಮ್ಮಿಡಿಯೇಟ್ ಆಗಿ ಮಾನ್ಯ ಸೆಷನ್ಸ್ ಜಡ್ಜ್ ಅವ್ರ ಮುಂದೆ ಟ್ರಯಲ್ಗೆ ಹೋಗಬೇಕು ಮತ್ತು ಬೇಗ ಸ್ಪೀಡಿ ಟ್ರಯಲನ್ನು ದಯವಿಟ್ಟು ಮಾನ್ಯ ನ್ಯಾಯಾಂಗ ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಇದು ಕಾನೂನು ನಾನು ಮಾತಾಡ್ತಾ ಇರೋದು. ಆ ಕಾನೂನಿನ ದೃಷ್ಟಿಯಲ್ಲಿ ಬೇಗ ವಿತರಣೆಯಾಗಿ ಅವನಿಗೆ ಇದು ರೇರೆಸ್ಟ್ ಆಫ್ ರೇರ್ ಕೇಸ್ನೊಳಗೆ ಬರೋದ್ರಿಂದ, ಯಾಕೆಂದರೆ ವಾತಾವರಣ ಏನಿದೆ ಅಂದರೆ ಯಂಗ್ಸ್ಟರ್ಸ್, ಯಂಗ್ ಹುಡುಗಿ, ಅದು ಜಂಗಮರ ಹುಡುಗಿ. ನಮಗೆ ಗುರುಗಳು, ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಶೈವರೇನದವಿ, ನಾವು ಶಿವಭಕ್ತರು. ನಾವು ಶಿವಭಕ್ತರೇನದವಿ ಅಂದರೆ ಜಂಗಮರನ್ನು ನಾವು ಪೂಜೆಗೆ ಕರಿತೀವಿ, ಪುನಸ್ಕಾರಕ್ಕೆ ಕರಿತೀವಿ, ಮದುವೆಗೆ ಕರಿತೀವಿ. ನಮ್ಮ ಮನೆಯಲ್ಲಿ ಓಪನಿಂಗ್ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಜಂಗಮರನ್ನು ಕರಿತೀವಿ. ಕೊನೆಗೆ ನಮ್ಮ ಮನೆಗೆ ಯಾರಾದರೂ ತೀರ್ಕೊಂಡ್ರೆ ಅವರ ಮೇಲೆ ಕಾಲಿಟ್ಟು ಆ ಪೂಜೆ ಮಾಡಿದಾಗ ಪಾದ ಪೂಜೆ ಮಾಡಿ ನಾವು ಆ ಒಂದು ದೇಹವನ್ನು ಮೋಕ್ಷಗೊಳಿಸಿ ಅದನ್ನು ನಾವು ದಫನ್ ಮಾಡಲಿಕ್ಕೆ ಒಂದು ಕ್ರಿಯೆಯನ್ನು ನಾವು ಜಂಗಮರನ್ನು ಕರಿತೀವಿ. ಜಂಗಮರನ್ನು ನಾವು ಪೂಜಿಸ್ತೀವಿ. ಜಂಗಮರೇ ನಮಗೆ ಜಗದೋದ್ಧಾರಕ ಅಂಥೇಳಿ ನಾವು ನಂಬಿಕೊಂಡಿರುವಂಥ ಪ್ಯೂರ್ ಹಿಂದೂಗಳು ನಾವು, ಹಿಂದೂ ಧರ್ಮೀಯರು. ನಾನು ಹಿಂದೂ ಧರ್ಮವನ್ನು ಪರಿಪಾಲಿಸುವಂಥ ಹಿಂದೂ ನಾವು. ದಾಸಪರಿ ಕಾಲಿಗೆ ಬೀಳ್ತಾನೆ, ಜೋಗಪರಿ ಕಾಲಿಗೆ ಬೀಳ್ತಾನೆ, ಜಂಗಮರಿಗೆ ಮೊದಲು ಕಾಲಿಗೆ ಬೀಳ್ತಾನೆ. ಜಂಗಮರು ಸಣ್ಣ ಹುಡುಗ ಇರಲಿ, ನಾ ಕಾಲಿಗೆ ಬೀಳ್ತಾನೆ. ಅವ್ರಿಗೆಲ್ಲ ಸ್ಥಾನಕ್ಕೆ ಬೀಳ್ತಾನೆ ನಾನು. ಅವನು 8 ವರ್ಷ ಹುಡುಗನ ಕರ್ಕೊಂಬರಿ ಜಂಗಮರು. ಅವ ಕೊರದಾನಯ್ಯ ಇರಲಿ, ಕರಬಸವಯ್ಯ ಇರಲಿ, ಮಠದಿರಲಿ, ಹಿರೇಮಠ ಇರಲಿ, ಯಾವ ಮಠನರ ಇರಲಿ, ಕಾಲಿಗೆ ಬೀಳ್ತಾನೆ ನಾನು. ಇದು ನನ್ನ ಸಂಸ್ಕೃತಿ, ನಮ್ಮಪ್ಪ ಕಲಿಸಿರೋದು. ಇವತ್ತು ಏನಾಗಿದೆ ಅಂದರೆ ಆ ಹುಡುಗಿಯನ್ನು, ಜಂಗಮರ ಹುಡುಗಿಯನ್ನು ಬ್ರೂಟಲ್ ಆಗಿ ಮರ್ಡರ್ ಮಾಡಿರೋದು. ಇಟ್ ಇಸ್ ವೆರಿ ಬ್ರೂಟಲ್, ಹೇಟೆಸ್ಟ್ ಆನ್ ದಿ ಹಿಸ್ಟ್ರಿ ಆಫ್ ದಿ ಇಂಡಿಯನ್ ಇನ್ ಆರ್ಡರ್ ಟು ಸೇಫ್ ಗಾರ್ಡ್ ದಿ ವುಮೆನ್ಸ್, ದ್ಯಾಟ್ ಟು ಯಂಗ್ ಲೇಡೀಸ್, ಗರ್ಲ್ಸ್. ಈ ಸೇಫ್ ಗಾರ್ಡ್ ಮಾಡೋದು ಭಾರತದಾದ್ಯಂತ, ಭಾರತದಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸಿ ಅವರನ್ನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಗಂಡು ಮಕ್ಕಳ ಕೆಲಸ. ಅಪಾರ್ಟ್ ಫ್ರಮ್ ದಿ ರಿಲಿಜಿಯನ್ಸ್, ಯಾವ ಜಾತಿಯ ಹೆಣ್ಣುಮಗಳೇ ಆಗಿರಲಿ, ಯಾವ ಧರ್ಮದ ಹೆಣ್ಣುಮಗಳೇ ಆಗಿರಲಿ, ಹೆಣ್ಣು ಕುಲಕ್ಕೆ ಅವಮಾನ ಆದಾಗ ನಾವು ಗಂಡು ಕುಲ ರಕ್ಷಣೆಗೆ ನಿಲ್ಲಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಪ್ರಬುದ್ಧವಾದ ಧಾರವಾಡ ಮತ್ತು ಹುಬ್ಬಳ್ಳಿಯ ವಕೀಲರಲ್ಲಿ, ಇಡೀ ಕರ್ನಾಟಕದ ವಕೀಲರಲ್ಲಿ ನಾನು ಮನವಿ ಮಾಡ್ಕೊತೀನಿ. ನಾನೊಬ್ಬ ಸೀನಿಯರ್ ಕೌನ್ಸಿಲ್ ಆಗಿ ನಾನು ಎಲ್ಲ ವಕೀಲರಲ್ಲಿ ನಾನೊಂದು ನಿಮಗೆ ಕೈ ಮುಗಿದು ವಿನಂತಿ ಮಾಡಿದ್ರೆ, ನೇಹಾ ಪರವಾಗಿ ಹಾಕ್ರಿ. ಅಲಾಂಗುತ್ತಿದೆ ಪ್ರಾಸಿಕ್ಯೂಷನ್ 301 ಕ್ಲಾಸ್ 2 ಆಫ್ CRPC, 301 ಕ್ಲಾಸ್ 2 CRPC ಕೆಳಗೆ ಪ್ರೈವೇಟ್ ಇಂಡಿಪೆಂಡೆಂಟ್ ಅಡ್ವೊಕೇಟ್ ಕ್ಯಾನ್ ಫೈಲ್ ದಿ ವಕಾಲತ್ ಆನ್ ಬಿಹಾಫ್ ಆಫ್ ದಿ ವಿಕ್ಟಿಮ್ ಕಂಪ್ಲೇನೆಂಟ್ ಯಾರಿದ್ದಾರೆ, ಆ ಮಗುವಿನ ತಾಯಿ ಇರಬಹುದು, ಆ ಮಗುವಿನ ತಂದೆ ಇರಬಹುದು, ಅವ್ರ ಪರವಾಗಿ 301 ಕ್ಲಾಸ್ 2 CRPC ಕೆಳಗೆ ನಾವು ವಕಾಲತ್ತಾಕಿ ಇನ್ ಆರ್ಡರ್ ಟು ಅಸಿಸ್ಟ್ ದಿ ಪ್ರಾಸಿಕ್ಯೂಷನ್ ಸೈಡ್, ಅವನಿಗೆ ಗಲ್ಲು ಶಿಕ್ಷೆ ಆಗುವ ಹಾಗೆ ನಾವು ವಕೀಲರು ಮಾಡಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಿದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ನಾವು ವಕೀಲರು ಇವತ್ತು ಅಲಿಗೇಷನ್ ಏನೇನಾರು ಮಾಡ್ಕೊಂಡಿರ್ಬೋದು. ಬಟ್ ವೆನ್ ವಿ ಆರ್ ದಿ ಅಡ್ವೊಕೇಟ್ಸ್
ಏನು ಲಾ ಟಾರ್ಗೆಟ್ ಏನಿದೆ, ಏನು ಮಾಡಬಹುದಾಗಿದೆ, ಈಗ ಏನು ಮಾಡಬೇಕಾಗಿದೆ ಅಂದರೆ CRPC ಕೆಳಗೆ ಇನ್ವೆಸ್ಟಿಗೇಷನ್ ನಡೆದಿದೆ. 154 FIR ಹಾಕಿದ್ದಾರೆ, ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇಮ್ಮಿಡಿಯೇಟ್ ಅವೈಲೇಬಲ್ ಸಾಕ್ಷಿಗಳನ್ನು ಮತ್ತು PM ರಿಪೋರ್ಟ್ ಇವೆಲ್ಲವನ್ನು ಬೇಗ ತೆಗೆದುಕೊಂಡು ಅವೈಲೇಬಲ್ ಸಾಕ್ಷಿಗಳನ್ನು ಹಾಕಿಕೊಂಡು ಈ ವಿಸ್ರಾ ಮತ್ತು FSL ರಿಪೋರ್ಟ್ ಏನಿದ್ರು ನಾವೆಲ್ಲವನ್ನು ತಗೊಂಡು ಸೀಸರ್ ಅಂತೂ ವೆಪನ್ ಅಂತೂ ಸೀಸ್ ಆಗಿದೆ. ಪ್ರೈಮೆ ಫ್ಯಾಸಿ ಇಟ್ ಈಸ್ ಅನ್ ಅಫೆನ್ಸ್, ಇದು ಪ್ರೂವ್ಡ್ ಅಫೆನ್ಸ್ ಇದು ಎಲ್ಲ ಇದು. ಸೊ ಈ ಕಾರಣದಿಂದ ಅವನನ್ನು ಇಮಿಡಿಯೇಟ್ ಆಗಿ ಅವನ ಮೇಲೆ ಫೈನಲ್ ರಿಪೋರ್ಟನ್ನು ಮಾನ್ಯ ವಿಚಾರಣಾ ಅಧಿಕಾರಿಗಳು, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದನ್ನು SP ಮತ್ತು DSP ಲೆವೆಲ್ನಲ್ಲಿ ಮಾಡಬೇಕು. ಮಾಡಿ ಅದನ್ನು ಇಮ್ಮಿಡಿಯೇಟು ಅದನ್ನು ಪರಿಣಿತವಾಗಿ ಕಾನೂನಿನ ಸಲಹೆ, ಪ್ರಾಸಿಕ್ಯೂಷನ್ನ ಸಲಹೆ ತೆಗೆದುಕೊಂಡು ಇಮ್ಮಿಡಿಯೇಟಾಗಿ 173 CRPC ಕೆಳಗೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು. ಇಮ್ಮಿಡಿಯೇಟ್ ಚಾರ್ಜ್ ಶೀಟ್ ಸಲ್ಲಿದ ಕೂಡಲೇ ಅದನ್ನು ಇಮ್ಮಿಡಿಯೇಟಾಗಿ 209 ಕೆಳಗೆ ಅದನ್ನು ಕಮಿಟಲ್ ಮಾಡಿ ಈಗ ಸೊ ಆಫ್ಟರ್ವರ್ಡ್ಸ್ 209 ಕೆಳಗೆ ಚಾರ್ಜ್ ಶೀಟು ಮತ್ತು ಆರೋಪಿಯನ್ನು ಮಾನ್ಯ ವಿಚಾರಣಾ ಜೂರಿಡಿಕ್ಷನಲ್ ಡಿಸ್ಟ್ರಿಕ್ಟ್ ಜಡ್ಜ್ ಕೋರ್ಟ್ಗೆ, ಸೆಷನ್ಸ್ ಕೋರ್ಟ್ಗೆ ಕೇಸನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಪ್ರಾಸಿಕ್ಯೂಷನ್ನರು ಅರ್ಜೆಂಟಾಗಿ ಸರ್ಕಾರಿ ವಕೀಲರು ಮತ್ತು ಅಲ್ಲಿ ನಮ್ಮಂಥ ನೇಹಪರ ಹಾಜರಾಗುವಂಥ ವಕೀಲರು ಸೇರಿಕೊಂಡು ಬೇಗ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಏನು ಸೆಷನ್ಸು ಏನು ಡಿಲೇ ಆಗ್ತಾ ಇದ್ದಾವೆ, ಒಂದು ಸರಿ ಎರಡು ವಿಟ್ನೆಸ್ಸು ಈ ರೀತಿ ಇಲ್ಲ. ನಾವು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಸೆಷನ್ಸ್ ಕೇಸುಗಳು ನಡೆದ್ರೆ 1 ರಿಂದ 10 ವಿಟ್ನೆಸ್ಗಳನ್ನು ಒಂದು ಸೆಷನ್ನಿಗೆ ಮುಗಿಸಿ ಅವತ್ತಾಗಲೇಬೇಕವು. ಸೊ ಅಷ್ಟೊಂದು ಸ್ಟ್ರಿಕ್ಟ್ ಇತ್ತು. ಸೊ ಆ ಕಾರಣದಿಂದ ಬೇಗ ಈ ಕೇಸನ್ನು ಮುಗಿಸಿ ಸ್ಪೀಡಿ ಡಿಸಿಷನನ್ನು ವಿತಿನ್ 6 ಮಂತ್ಸ್ನಲ್ಲಿ ಇಷ್ಟು ಸ್ಪೀಡಾಗಿ ಮಾಡಿಸಿದ್ರೆ, ಯಾಕಂದರೆ ಈ ಕೇಸ್ನಲ್ಲಿ 60 ದಿನದೊಳಗೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಅಂತ ಕಾನೂನಿದೆ. 167 CRPC ಕ್ಲಾಸ್ 2 ಕೆಳಗೆ ವಿತಿನ್ 60 ಡೇಸ್, ವಿತಿನ್ 90 ಡೇಸ್ ಇದೆ. ಇದು 302 ಕೆಳಗೆ 90 ಡೇಸ್ ಇದೆ. ಸೊ ವಿತಿನ್ 90 ಡೇಸ್ ಇವರು ಚಾರ್ಜ್ ಶೀಟನ್ನು ಹಾಕಲಿಲ್ಲ ಅಂದರೆ ಹಿ ಈಸ್ ಎಂಟೈಟಲ್ ಫಾರ್ ದಿ ಅಕ್ವಿಟಲ್, ಎಂಟೈಟಲ್ ಫಾರ್ ದಿ ಬೇಲ್. ಅದಕ್ಕೆ ಇಮ್ಮಿಡಿಯೇಟಾಗಿ 90 ಡೇಸ್ ಕಾಯೋವರೆಗಿಂತೂ ಮೊದಲು ಇಮ್ಮಿಡಿಯೇಟಾಗಿ ಇವ್ರ ಮೇಲೆ ಚಾರ್ಜ್ ಶೀಟನ್ನು ಹಾಕಬೇಕು. ಚಾರ್ಜ್ ಶೀಟನ್ನು ಹಾಕಿ 173 ಕೆಳಗೆ ಹಾಕಿದ ಕೂಡಲೇ 209 ಕೆಳಗೆ ಇದನ್ನು ಎನ್ಕ್ವೈರಿ ಸ್ಟಾರ್ಟ್ ಮಾಡಬೇಕು. ಮತ್ತು ಅಕ್ಯೂಸ್ಡ್ ಅವೈಲೇಬಲ್ ಇರೋದ್ರಿಂದ ಇಮ್ಮಿಡಿಯೇಟಾಗಿ ಅದನ್ನು ಟ್ರಯಲನ್ನು ಮಾಡಿ ಆ ಒಂದು ಮಾದರಿಯಾದ ಒಂದು ಜಜ್ಮೆಂಟನ್ನು ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ಜುಡಿಷಿಯರಿ ಇದನ್ನು ಮಾದರಿಯಾಗಿ ಈ ಜಜ್ಮೆಂಟನ್ನು ಮಾಡಿಸ್ಬೇಕು. ಇದಕ್ಕೆ ನಮ್ಮ ವಕೀಲರು ಬೇರೆ ಯಾವ ಹೆಣ್ಮಕ್ಳಿಗೆ ಆಗಿರಬಾರ್ದು. ನಮ್ಮ ಕರ್ನಾಟಕ, ನಮ್ಮ ಭಾರತ ಇವತ್ತು ಹೆಣ್ಮಕ್ಳಿಗೆ, ಯಾವ ಹೆಣ್ಮಕ್ಳಾಗಿರಲಿ, ವಿ ಶುಡ್ ಸ್ಟ್ಯಾಂಡ್ ವಿತ್ ದಿ ವುಮೆನ್ಸ್ ಆ್ಯಂಡ್ ಗರ್ಲ್, ವಿ ಶುಡ್ ಸಪೋರ್ಟ್ ದ್ಯಾಟ್. ನಮಗೆ ರಾಜಕಾರಣ ಬೇಕಾಗಿಲ್ಲ, ನನಗೆ ಮತ್ತೊಂದು ಬೇಕಾಗಿಲ್ಲ, ನನಗೆ ಧರ್ಮ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ಒಬ್ಬ ಆರೋಪಿ ಒಂದು ಹುಡುಗಿಗೆ ಅನ್ಯಾಯ ಮಾಡಿದ್ದಾನೆ, ಅದು ಜಂಗಮರ ಹುಡುಗಿಗೆ. ನಾವೆಲ್ಲ ಹೇಗೆ ಮಾಡ್ತೀವಿ ಅಂದರೆ, ಜಂಗಮರ ಅಂದರೆ ಈಗ ವೀರಶೈವರು ಇದರಲ್ಲ, ಜಂಗಮರ ಮನೆ ಕನ್ಯೆ ತೊಗೊಂಬರೋದಲ್ಲ, ಯಾಕಂದ್ರೆ ಅವ್ರು ನಮಗೆ ಗುರುಗಳು ಅಂತೇಳಿ. ಯಾಕಂದ್ರೆ ನಾನು ಹತ್ತಿರದಿಂದ ನಾನು ನೋಡಿರೋದು. ಯಾಕಂದ್ರೆ ಅವರು ಕನ್ಯಾ ತೊಗೊಂಬರಲ್ಲ, ಬೇಕಾದ್ರೆ ಕನ್ಯಾ ಕೊಡ್ತಾರೆ ಅವರಿಗೆ, ಜಂಗಮರ ಸೇವೆ ಮಾಡಲಿ ಅಂತೇಳಿ ಇವರು ವೀರಶೈವರು ಲಿಂಗಾಯತರು ಕನ್ಯಾಗಳನ್ನು ಗುರುಜಿಗಳಿಗೆ ಕೊಡ್ತಾರೆ, ಮಂತನಗಳಿಗೆ. ಈ ಮಠ ಅಂತ ಬಂದರೆ ಎಲ್ಲರದರಲ್ಲ, ಈ ಮಠಗಳು ಇದರಲ್ಲ, ಇವರೆಲ್ಲರೂ ಜಂಗಮರು. ಜಂಗಮರು ಅಂದರೆ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಮೇನ್ ಗುರುಗಳು ಇವರು. ಫಸ್ಟ್ ಇದರಲ್ಲೇ ಬರ್ತಾರೆ ಇವರು. ಸೊ ಆದ್ದರಿಂದ ವಿ ಆರ್ ರೆಸ್ಪೆಕ್ಟಿಂಗ್ ದಿ ಕಮ್ಯುನಿಟಿ ಆಫ್ ಮಠ. ಹಿರೇಮಠ ಅತಿ ಶ್ರೇಷ್ಠವಾದಂಥ ಒಂದು ಹಿರೇಮಠ. ಅದು ಹಿರೇಮಠ ಅಂದರೆ ಶ್ರೇಷ್ಠವಾದ ಒಂದು ಖಾನ್ದಾನ್, ಅದು ಶ್ರೇಷ್ಠವಾದಂಥ ಒಂದು ವಂಶಸ್ಥರು. ಅಂಥ ವಂಶಸ್ಥರಲ್ಲಿ ಸಂಸ್ಕೃತಿ ಮತ್ತೊಂದು ಮುಗದೊಂದು ಕಲ್ತಂತ ಅಂಥ ಹುಡುಗಿಗೆ ಆದಂಥ ಅನ್ಯಾಯ, ಅದು ನಮಗೆ ಅವರ ಪರವಾಗಿ ನಾವು ವಕಾಲತ್ತು ವಹಿಸಕ್ಕೆ ರೆಡಿ ಇದ್ದಾವೆ. ಮತ್ತಲ್ದಲೆ ನಮ್ಮಲ್ಲಿ ಸಮರ್ಥವಾದಂಥ ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿ ಅದ್ಭುತವಾದಂಥ ಬಹಳ ಬುದ್ಧಿವಂತ, ಬಹಳ ಚಾಣಕ್ಯ, ಪ್ರಾಮಾಣಿಕ ವಕೀಲರಲ್ಲಿದ್ದಾರೆ. ಹುಬ್ಬಳ್ಳಿಯಲ್ಲಿನೂ ಸಹ ಅದ್ಭುತವಾದಂಥ ಪ್ರಾಮಾಣಿಕ ವಕೀಲರಿದ್ದಾರೆ. ನನ್ನ ಸ್ನೇಹಿತರು ಅನೇಕ ಮಂದಿ ಇದ್ದಾರೆ, ಪ್ರಾಮಾಣಿಕವಾಗಿದ್ದಾರೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಆರೋಪಿಗೆ ಸಪೋರ್ಟ್ ಮಾಡಿದೆ. ಈ ವಿಕ್ಟಿಮ್ ಏನು ಬಲಿಪಶು ಆಗಿದೆ, ಯಾವುದೇ ಒಂದು ತಪ್ಪುಗಳೇ ಮತ್ತೊಂದಾಗಲಿ ಮಾತುಕತೆ, ಇಟ್ ಡಸಂಟ್ ಅನ್ ಎಂಡ್. ಕೊಲೆ ಫೈನಲ್ ಅಲ್ಲ, ಇದು ಕಾರಣಗಳನ್ನು ಹೇಳುವಂಥ ಸಮಯನೂ ಅಲ್ಲ.
ಇದು ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳುವಂಥ ಸಮಯ ಅಲ್ಲ. ಒಂದಾಗಬೇಕಾಗಿದೆ, ಇನ್ನೊಂದಿಂತವ್ ನಡಿಬಾರ್ದಾಗಿದೆ. ಬಹಳ ಮಂದಿ ನನಗೆ ಮೆಸೇಜ್ ಮಾಡಿದ್ರು ಯಾಕೆ ಮಾತಾಡೋದ್ರಲ್ಲಿ ನೇಹಾ ಪರ ಯಾಕೆ ಮಾತಾಡೋಲ್ಲ ರೀ, ಲಾ ಕೋರ್ಸ್ ಇದೆ, ಅದು ಬಿಡಂಗಿಲ್ಲ, ಕಾನೂನು ಬಿಡಂಗಿಲ್ಲ. ಅದ್ರಾಗ ಬೇಲು ಆಗಂಗಿಲ್ಲ, ಏನು ಆಗಂಗಿಲ್ಲ, ಅವನಿಗೆ ಡೆತ್ ಪನಿಷ್ಮೆಂಟ್ ಆಗೇ ಆಗ್ತತಿ. ಸೊ ಅದಕ್ಕೆ ಹಿ ಶುಡ್ ಪನಿಷ್ ದ್ಯಾಟ್ ಟು ಹ್ಯಾಂಗಿಂಗ್, ಗಲ್ಲು ಶಿಕ್ಷೆನೇ ಆಗ್ಬೇಕು ಅವನಿಗೆ. ಯಾಕಂದ್ರೆ ರೇರೆಸ್ಟ್ ಆಫ್ ರೇರ್ ಕೇಸ್ ಬರಕ್ಕೆ ಸರ್ಕಮ್ಸ್ಟೆನ್ಸಸ್ ಏನಿದೆ ಅಂದ್ರೆ ರೀತಿ ಇಲ್ತಕ್ಕಂಥ ಜಾಗ ಅದು. ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ಯಾರ ಅಂದ್ರೆ ಸೇಫ್ ಆಗ್ಯಾರ ಅಂತ, BVB ಒಳಗೆ ಓದಿದ್ದಾರೆ ಅಂದ್ರೆ ಅವ್ರು ಸೇಫ್ ಇದ್ದಾರೆ ಅಂತ ಅರ್ಥ. ಅಲ್ಲಿ ಸೇಫ್ ಇಲ್ಲ ಅಂತ ಅಂದ್ರೆ ಹಾಗಾದ್ರೆ ಇಂಥ ಕ್ರೂರಿಗಳು, ಇಂಥ ಹೊಲಸು ಮನಸ್ಸಿನವು ಇಂಥವನ್ನೆಲ್ಲ ಗುಂಡಿಟ್ಟುಕೊಳ್ಬೇಕು. ಆದರೆ ಗುಂಡಿಟ್ಟುಕೊಳ್ಲಿಕ್ಕೆ ಆ ಒಂದು ಸಂದರ್ಭಗಳಿಲ್ಲ. ಯಾಕಂದ್ರೆ ಪೊಲೀಸರು ಆಲ್ರೆಡಿ ಹ್ಯಾಡ್ ಬೀನ್ ಅರೆಸ್ಟೆಡ್ ಬೈ ದಿ ಪೊಲೀಸು ಕಸ್ಟಡಿಗಿದ್ದಾಗ ಏನು ಪ್ರೊಸೀಜರ್ CRPC ಫಾಲೋ ಮಾಡಬೇಕೆ ಹೊರತು ಎನ್ಕೌಂಟರ್ ಮಾಡಕ್ಕೆ ಬರೋದಿಲ್ಲ. ಎನ್ಕೌಂಟರ್ ಮಾಡೋ ಸಂದರ್ಭ ಎಂಥದ್ದು, ಈವನ್ ಇಫ್ ಹಿ ಟ್ರೈ ಟು ಎಸ್ಕೇಪ್ ಫ್ರಮ್ ದಿ ಪೊಲೀಸರಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾನೆ ಅಂದಾಗ ಅಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಮಾಡಕ್ಕೆ ಬರ್ತದೆ. ಸೊ ಆದ್ದರಿಂದ ನಾನು ಕಳಕಳಿ ವಿನಂತಿ ವಕೀಲರಲ್ಲಿ ಮತ್ತು ಪೊಲೀಸ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯಲ್ಲಿ ಮತ್ತು ಮಾನ್ಯ ನ್ಯಾಯಾಂಗದಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ, ಇಮಿಡಿಯೇಟ್ ಟ್ರಯಲ್ ಆಗಿ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು. ಅವತ್ತು ಅವರ ಇಂಥ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ, ಅವರ ತಂದೆ ತಾಯಿ, ಅವರ ಕಳ್ಳು ಬಳ್ಳಿ, ಅವ್ರ ಖಾನ್ದಾನು ಮತ್ತು ಅವರ ಮಿತ್ರರು, ಅದರಲ್ಲೂ ಸಹ ಅವರ ದುಃಖದಲ್ಲಿ ನಾನು ಸಹ ಒಬ್ಬ ಭಾಗಿಯಾಗಿದ್ದೀನಿ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಅವರಿಗೆ ದೇವರು ತಮ್ಮ ಈ ಒಂದು ಕಷ್ಟವನ್ನು ಎದುರಿಸುವಂಥ ಒಂದು ಧೈರ್ಯವನ್ನು ಕೊಡಲಿ. ಅವರ ದುಃಖ, ಆ ಮಗುವಿನ ಏನು ನೇಹಾ ಮಗು ಏನಿದ್ದಾಳಲ್ಲ, ಆ ಮಗುವಿಗೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ಶಾಂತಿ ಸಿಗಬೇಕಾದ್ರೆ ಅವನಿಗೆ ಗಲ್ಲು ಶಿಕ್ಷೆ ಆಗಲಿ ಅಂತ ಹೇಳಿ ಇವತ್ತಿನ ದಿವಸ ನಾನು ವಿನಂತಿ ಮಾಡಿಕೊಂಡು, ಜೈ ಹಿಂದ್, ಜೈ ಕರ್ನಾಟಕ, ಇಡೀ ಎಲ್ಲ ಭಾರತೀಯರಲ್ಲಿ ಗುಡ್ ನೈಟ್, ನಮಸ್ಕಾರಗಳು, ನಮಸ್ಕಾರ.